ಭಾರತದ ಪ್ರತಿಷ್ಠಿತ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಪ್ರಮುಖವಾಗಿರುವ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯ ಹಲವು ದಶಕಗಳಿಂದ ಸಮಾಜಮುಖಿ ಕಾರ್ಯಗಳ ಮೂಲಕ ಧಾರ್ಮಿಕ ಶ್ರದ್ಧೆಯ ಸಂಕೇತವಾಗಿ ಗುರುತಿಸಿಕೊಂಡಿದೆ. ಧಾರ್ಮಿಕ ಕಾರ್ಯಕ್ರಮಗಳು, ಕ್ಷೇತ್ರಗಳ ಜೀರ್ಣೋದ್ಧಾರ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಿಂದ ಧರ್ಮಸ್ಥಳವು ಕೋಟ್ಯಂತರ ಭಕ್ತರ ಭರವಸೆಯ ಕೇಂದ್ರವಾಗಿದೆ. ಇಂತಹ ಧಾರ್ಮಿಕ ಸ್ಥಳದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೂ ಕೆಲವು ವಿರೋಧಿ ಶಕ್ತಿಗಳು ಸಂಘಟಿತವಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಮತ್ತು ಪೂಜ್ಯ ಕಾವಂದರ ಕುಟುಂಬದ ಕುರಿತು ಅಪಪ್ರಚಾರ ನಡೆಸುತ್ತಿದ್ದು ಧರ್ಮಸ್ಥಳದ ಗೌರವ ಹಾಗೂ ಘನತೆಗೆ ಧಕ್ಕೆ ತರುವ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಕೋಟ್ಯಾಂತರ ಕನ್ನಡಿಗರ ಭಾವನೆಗಳಿಗೆ ನೋವುಂಟು ಮಾಡುವುದರೊಂದಿಗೆ ಸಮಾಜದ ಶಾಂತಿ ಸೌಹಾರ್ದತೆಗೂ ಧಕ್ಕೆ ತರುತ್ತಿದೆ. ಈ ಷಡ್ಯಂತ್ರದ ಪಿತೂರಿ ಮಾಡಿರುವ ಸಮಾಜಘಾತುಕರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹೊನ್ನಾವರ ಪಟ್ಟಣದ ಎಂಪಿ ಸೊಸೈಟಿಯ ಎಸ್ಡಿಎಂ ಪದವಿ ಕಾಲೇಜಿನ RS ಹೆಗಡೆ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೃಂದದಿಂದ ಸಾರ್ವಜನಿಕರ ಸಭೆ ನಡೆಯಿತು. ದಿಕ್ಸೂಚಿ ಭಾಷಣಕಾರರಾಗಿ ಪತ್ರಕರ್ತ ಜೀವ ಭಟ್ ಅವರು ಆಗಮಿಸಿದ್ದರು. ಅವರು ಮಾತನಾಡಿ ಧರ್ಮಸ್ಥಳದ ಇತಿಹಾಸವನ್ನು ತಿಳಿಸಿದರು. ಜೊತೆಗೆ SDM ವಿದ್ಯಾಸಂಸ್ಥೆಯಲ್ಲಿ ಕಲಿತವರಿಗೆ ನೌಕರಿ ಬೇಗ ಸಿಗುವಂತಾಗಿದೆ. ಕಾರಣ ಅದೊಂದು ಬ್ರ್ಯಾಂಡ್ ಆಗಿ ರೂಪುಗೊಂಡಿದೆ. ಜನರಿಂದ ಪಡೆದ ಹಣವನ್ನು ಜನರಿಗೆ ನೀಡುತ್ತಿದ್ದಾರೆ. ಧರ್ಮಸ್ಥಳದ ಪರಂಪರೆಯಲ್ಲಿ ಯಾರಿಗೂ ತೊಂದರೆ ಕೊಡುವ ಆಲೋಚನೆ ಇಲ್ಲ. ಹೆಗ್ಗಡೆ ವಿರೋಧಿ ಮಹೇಶ್ ತಿಮರೋಡಿ ಧರ್ಮಸ್ಥಳದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವ ವಿಚಾರ ಬಂದಾಗ ಅದಕ್ಕೆ ಹೆಗ್ಗಡೆ ವಿರೋಧಿಸಿದ್ದರು. ಅದರ ಪರಿಣಾಮವೇ ಈ ಕೇಸ್ ಆಗಿದೆ. ಅಲ್ಲದೆ ರಾಜ್ಯಸಭೆಯ ಸದಸ್ಯರಾದ ನಂತರದಲ್ಲಿ ಈ ಕೇಸ್ ದಾಖಲಾಗಿದೆ ಎಂದರು. ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನಂತರ ಪತ್ರಿಕೆಗಳಿಗೆ ಮಾಹಿತಿ ಸಿಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಸುದ್ದಿಯನ್ನು ನಂಬಿಕೊಂಡು ಎಲ್ಲ ವಿರೋಧಿಗಳು ಸೇರಿಕೊಂಡು ಧರ್ಮಸ್ಥಳದ ಮೇಲೆ ಗುಂಡಿ ತೋಡಿದ್ದಾರೆ. ಮುಖ ಮುಚ್ಚಿಕೊಂಡವನಿಂದ ಪ್ರಪಂಚಕ್ಕೆ ಮುಖಪರಿಚಯ ಇರುವ ಹೆಗ್ಗಡೆಯವರ ಮೇಲೆ ಕೇಸ್ ದಾಖಲಿಸಿದ್ದು ದುರಂತ ಎಂದರು. ಭಾರತೀಯ ಸನಾತನ ಧರ್ಮದ ಪರಂಪರೆಯಂತೆ ಶಿವನ ಕ್ಷೇತ್ರವನ್ನ, ಮಂಜುನಾಥನ ಕ್ಷೇತ್ರವನ್ನ, ಸತ್ಯಂ ಶಿವಂ ಸುಂದರಂ, ಯಾವುದು ಸತ್ಯವೋ ಅದು ಸುಂದರವಾದದ್ದು, ಅದು ಸತ್ಯವಾದದ್ದು, ಅದು ಸಮಾಜಕ್ಕೆ ಮಂಗಳ ಕೊಡ್ತಕ್ಕಂಥದ್ದು ಅನ್ನುವ ರೀತಿಯಲ್ಲಿ ಕಳೆದ 800 ವರ್ಷಗಳಿಂದ ಅನ್ನದಾನ, ಅಭಯದಾನ, ಆಶ್ರಯದಾನವನ್ನು ಸಮಾಜಕ್ಕೆ ಕೊಡ್ತಾ ಬಂದಿರತಕ್ಕಂಥ ಧರ್ಮಸ್ಥಳ ಕ್ಷೇತ್ರದ ಪರಂಪರೆಯಲ್ಲಿ ಹಿಂದೆ ಮಂಡ್ಯ ಹೆಗ್ಡೆಯವರು ಕೂಡ ಇಲೆಕ್ಷನ್ ನಿಂತಾಗೂ ಕೂಡ ಇದೇ ರೀತಿ ಅಪಪ್ರಚಾರ ಆಗಿತ್ತು. 5 ವರ್ಷಗಳ ಹಿಂದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ಅಧಿಕಾರ ಹೆಗ್ಗಡೆಯವರು ವಹಿಸಿಕೊಂಡ ಮೇಲೆ ಅವರ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆಯವರ ಮಾತಿನಂತೆ ಧರ್ಮಸ್ಥಳಕ್ಕೆ ಬಂದವರಿಗೆ ಸಹಾಯ ಮಾಡ್ತಾ ಇದ್ದೇವೆ, ಧರ್ಮಸ್ಥಳಕ್ಕೆ ಬಂದವರಿಗೆ ಆಶ್ರಯ ಕೊಡ್ತಾ ಇದ್ದೇವೆ, ಧರ್ಮಸ್ಥಳಕ್ಕೆ ಬಂದವರಿಗೆ ಅನ್ನ ಕೊಡ್ತಾ ಇದ್ದೇವೆ. ಆದರೆ ಧರ್ಮಸ್ಥಳ ಮಂಜುನಾಥನನ್ನು ಜನರ ಬಳಿಗೆ ಒಯ್ಯಬೇಕು, ಜನರ ಪಾಲಿಗೆ ಮನೆಗೆ ಮಂಜುನಾಥನ ಬೆಳಕು ಬೀಳಬೇಕು ಅಂತ ಕಾರ್ಯಕ್ರಮವನ್ನು ಮಾಡುವಂತ ತಾಯಿಯವರು ಆಶೀರ್ವಾದ ಮಾಡಿದ ಮೇಲೆ, ಗೊಮ್ಮಟೇಶ್ವರನ ಮೂರ್ತಿ ಸ್ಥಾಪನೆ ಆದಮೇಲೆ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಸಾಮಾಜಿಕ ಚಟುವಟಿಕೆಗಳನ್ನು ಧರ್ಮಸ್ಥಳದ ಕ್ಷೇತ್ರ ಮೀರಿ ವಿಸ್ತರಿಸಿ ಎಂಪಿ ಸೊಸೈಟಿ ಸದಸ್ಯ ಹಾಗೂ ಧರ್ಮಸ್ಥಳದ ನಿಕಟಪೂರ್ವ ವ್ಯಕ್ತಿ ಚಂದ್ರಶೇಖರ ಗೌಡ ಮಾತನಾಡಿ, ಅನ್ನದಾನ, ವಿದ್ಯಾದಾನ ಮತ್ತು ಅಭಯದಾನ ವ್ಯವಸ್ಥಿತವಾಗಿ ನಡೆಯುತ್ತಿದೆ. ಲಕ್ಷಾಂತರ ಜನಕ್ಕೆ ಸಾಂತ್ವನ ಹೇಳುವವರಿಗೆ ಸಾಂತ್ವನ ಹೇಳುವ ಪರಿಸ್ಥಿತಿ ಬಂದಿದ್ದು ದುರ್ದೈವ. 78 ವರ್ಷದಲ್ಲಿರುವ ಹೆಗ್ಗಡೆಯವರು 60 ವರ್ಷಗಳಿಂದ ಜನಸೇವೆಯಲ್ಲಿದ್ದಾರೆ. ಅಂಥವರಿಗೆ ಇಂಥ ಪರಿಸ್ಥಿತಿ ಬಂದಿದ್ದು ಖೇದಕರ ಎಂದರು. ಹೆಗ್ಗಡೆಯವರು ಬದುಕಿಸಲು ಇರುವವರು ಹೊರತು ಸಾಯಿಸಲಿಕ್ಕೆ ಅಲ್ಲ ಎಂದು ನುಡಿದರು. ಕರ್ನಾಟಕ ಸರ್ಕಾರ ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕು. ಹೆಗ್ಗಡೆಯವರ ಮೇಲೆ ಆಗಿರುವ ಷಡ್ಯಂತ್ರವನ್ನು ಭೇದಿಸಬೇಕು. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಸಭೆಯ ಬಳಿಕ ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ನಿರ್ಣಯವನ್ನು ತಾಲೂಕಾ ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. GP ಹೆಗಡೆ, ರಾಜು ನಾಯ್ಕ್, ಸುರೇಶ್ ಶೇಟ್, SM ಭಟ್, ವಿಜಯ್ ಕಾಮತ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ತಾಲೂಕಿನ ಧರ್ಮಸ್ಥಳ ದೇವಾಲಯದ ಭಕ್ತರು, ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದರು. ಕೃಷ್ಣಮೂರ್ತಿ ಭಟ್ ಶಿವಾನಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಶಾಂತ್ ಹೆಗಡೆ ಮೂಡಲಮನೆ ಕಾರ್ಯಕ್ರಮ ನಿರ್ವಹಿಸಿದರು.